ಇನ್ನು ಕೆಲವೊಂದು ಮಾನದಂಡಗಳೊಂದಿಗೆ ಒಂದಿಷ್ಟು ಸಚಿವರಿಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇರುವಂಥದ್ದು. ಹಾಗಾದ್ರೆ ಆ ಮಾನದಂಡಗಳೇನು? ಸರ್ಕಾರವನ್ನು ರಚನೆ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಈಗ ಮಾನದಂಡಗಳ ಆಧಾರದ ಮೇಲೆ ಒಂದಿಷ್ಟು ಸಚಿವರಿಗೆ ಗೇಟ್ ಪಾಸ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಯಾವ ಮಾನದಂಡಗಳಿವೆ? ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡದ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಪಕ್ಷ ಸರ್ಕಾರಕ್ಕೆ ವರ್ಚಸ್ಸು ಹೆಚ್ಚಿಸದ ಸಚಿವರಿಗೂ ಕೂಡ ಕೋಕ್ ಅನ್ನ ಕೊಡ್ತಾರೆ. ಇದರ ಜೊತೆಗೆ ಜಿಲ್ಲೆಗಳ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರಲ್ವಾ, ಅವರು ಜಿಲ್ಲೆಗಳ ಕಡೆ ಮುಖ ಮಾಡದ ಕೆಲಸ ಮಾಡದ ಇರುವಂತಹ ಒಂದಿಷ್ಟು ಸಚಿವರಿಗೆ ಗೇಟ್ ಪಾಸ್ ಅನ್ನು ಕೊಡುವ ಸಾಧ್ಯತೆ ಇರುವಂಥದ್ದು. ಇದರ ಜೊತೆಯಾಗಿ ಅವರಿಗೆ ಖಾತೆಗಳನ್ನು ಕೊಟ್ಟಿರುವಂಥದ್ದು ಸಚಿವರಿಗೆ, ಆ ಖಾತೆಯನ್ನ ಸರಿಯಾಗಿ ನಿಭಾಯಿಸದೇ ಇರುವಂತಹ ಸಚಿವರಿಗೂ ಕೂಡ ಶಾಕ್ ಕಾದಿದೆ ಅಂತ ಹೇಳಿ. ಸಂಪುಟ ಪುನರ್ರಚನೆ ಸರಿ, ಬಟ್ ಮಾನದಂಡ ಏನು ಅನ್ನುವ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಮಾನದಂಡಗಳು ಸಿಂಪಲ್ ಆಗಿರುವಂಥದ್ದು. ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡದ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇರುವಂಥದ್ದು. ನಿರೀಕ್ಷೆ ಇರುತ್ತೆ, ಒಂದಿಷ್ಟು ಸಚಿವರಿಗೆ ನಿರೀಕ್ಷೆ ಇರುತ್ತೆ. ಈ ಸಂದರ್ಭದಲ್ಲಿ ಸಂಪುಟವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬ ನಾಯಕರಿಗೆ ಒಬ್ಬೊಬ್ಬ ಶಾಸಕರಿಗೆ ಒಂದೊಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಇವ್ರು ಯಾರು ಕೆಲಸ ಮಾಡಿಲ್ಲೋ ಅವರಿಗೆ ಶಾಕ್ ಕೊಡುವ ಸಾಧ್ಯತೆ ಇರುವಂಥದ್ದು. ಇದ್ರ ಜೊತೆಗೆ ಈಗ ಸಂಪುಟ ಪುನರ್ರಚನೆಯನ್ನ ಮಾಡ್ತಾರೆ ಸರಿ, ಬಟ್ ರೇಸ್ನಲ್ಲಿ ಎಷ್ಟು ಜನ ಇದ್ದಾರೆ, ಇರುವಂತಹ ರೇಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಖಾಲಿ ಆಗುತ್ತೆ, ಈ ಲೆಕ್ಕಾಚಾರ ಕೂಡ ನಡಿಬೇಕಾಗಿರುವಂಥದ್ದಲ್ವಾ. ಈಗ ಕಾಂಗ್ರೆಸ್ ಅಲ್ಲಿ 10ಕ್ಕೂ ಹೆಚ್ಚು ಶಾಸಕರಿಂದ ಭಾರಿ ಪೈಪೋಟಿ ಇರುವಂಥದ್ದು. ಮಂತ್ರಿ ಆಗಲೇಬೇಕು ಅಂತ ಹೇಳಿ ಒಂದಿಷ್ಟು ಶಾಸಕರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ಹಿರಿಯರಿಗೆ, ಯುವ ಮುಖಗಳಿಗೆ, ವಲಸಿಗರಿಗೆ ಅವಕಾಶವನ್ನು ಕೊಡಬೇಕು. ಈ ಬಾರಿ ಏನಾದರೂ ಸಂಪುಟ ಪುನರ್ರಚನೆ ಆಗಿದ್ದೇ ಆದರೆ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ, ಒಂದಿಷ್ಟು ಹಿರಿಯರು ಅಸಮಾಧಾನಗೊಂಡಿದ್ದಾರೆ, ಅವರಿಗೆ ಅವಕಾಶವನ್ನು ಕೊಡಬೇಕು. ಯುವ ಮುಖಗಳಿಗೆ, ಯಾಕೆ ಪಕ್ಷ ಬೆಳಿಬೇಕಲ್ವಾ, ಯುವ ಮುಖಗಳಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಇದರ ಜೊತೆಗೆ ವಲಸಿಗರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು. ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಒಂದಿಷ್ಟು ಶಾಸಕರು ಪಟ್ಟನ್ನ ಹಿಡಿದಿದ್ದಾರೆ. ವಲಸಿಗರು ಯಾರು ಅಂತ ಹೇಳಿದ್ರೆ 2023ರಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರಾಗಿದ್ದಂತಹ ಒಂದಿಷ್ಟು ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆದರು. ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಈಗಲೇ ಆಗ್ಬಿಡುತ್ತಾ ಅಂತ ಹೇಳಿದ್ರೆ, ಅಂದರೆ ನಿನ್ನೆ ಅಷ್ಟೇ ಹೇಳಿಕೆ ಕೊಟ್ಟಿರುವಂಥದ್ದು, ಈಗಲೇ ಆಗ್ಬಿಡುತ್ತಾ ಅಂತ ಹೇಳಿದ್ರೆ ಆಗಲ್ಲ. ಯಾಕೆಂದರೆ ರಾಜಕಾರಣದಲ್ಲಿ ಒಂದಿಷ್ಟು ವಾಸ್ತು ಜ್ಯೋತಿಷ್ಯ ಎಲ್ಲವೂ ಕೂಡ ನಡೆಯುತ್ತೆ. ಈಗ ಶೂನ್ಯ ಮಾಸ ನಡೆಯುವಂಥದ್ದು, ಶೂನ್ಯ ಮಾಸ ಆಲ್ಮೋಸ್ಟ್ ಸಂಕ್ರಾಂತಿವರೆಗೂ ಕೂಡ ಇರುತ್ತೆ, ಸಂಕ್ರಾಂತಿಯ ಬಳಿಕ ಆಗುತ್ತೆ ಅಂತ ಹೇಳ್ತಾರಂಥದ್ದು. ಹಾಗಾದರೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ, ಯಾರಿಗೆಲ್ಲ ಅವಕಾಶ ಸಿಗಬಹುದು ಅಂತ ನೋಡೋದಾದರೆ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಅನ್ನದಾನಿಯವರ ಹೆಸರು. ಯಾರೆಲ್ಲ ರೇಸ್ನಲ್ಲಿದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ ನರೇಂದ್ರ ಸ್ವಾಮಿ ಅವರ ಹೆಸರು. ಮಳವಳ್ಳಿ ಶಾಸಕರು ಈ ಹಿಂದೆ ಇವರೇ ಹೇಳಿಕೆಯನ್ನು ಕೊಟ್ಟಿದ್ದರು, ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿದ್ರೆ ನಾನು ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ನಲ್ಲಿ, ಅಂದರೆ ಮಂಡ್ಯ ಜಿಲ್ಲೆಗೆ ಬಂದರೆ ನಾನು ಮೋಸ್ಟ್ ಸೀನಿಯರ್, ಸೊ ನನಗೆ ಹಕ್ಕಿದೆ, ನಾನು ಮಂಡನೆ ಮಾಡ್ತಾ ಇದ್ದೀನಿ, ನನಗೆ ಅವಕಾಶ ಸಿಗಬೇಕು ಅಂತ ಹೇಳಿದರು. ಅದಾದ ಬಳಿಕ ಇರುವಂಥದ್ದು ಅವ್ರ ನಂತರ, ಅಂದರೆ ನರೇಂದ್ರ ಸ್ವಾಮಿ ಅವ್ರ ನಂತರ ಒಂದಿಷ್ಟು ಹೇಳಿ ಕೊಟ್ಟಿರುವಂಥದ್ದು ಆಸಿಫ್ ಸೇಠ್ ಅವರು. ಇವರು ಬೆಳಗಾವಿಗೆ ಬರ್ತಾರೆ, ಬೆಳಗಾವಿಯಲ್ಲಿರುವಂತಹ ಶಾಸಕರು. ಇವರ ವಾದ ಏನಪ್ಪ ಅಂತ ಹೇಳಿದ್ರೆ, ಸ್ವತಂತ್ರದ ನಂತರ ಸರ್ಕಾರಗಳು ಎಷ್ಟೇ ಬಂದರೂ ಕೂಡ ಬೆಳಗಾವಿಯಲ್ಲಿರುವಂಥ ಅಲ್ಪಸಂಖ್ಯಾತ ಮುಖಂಡರಿಗೆ ಅಥವಾ ಕಾಂಗ್ರೆಸ್ ನಾಯಕರಿಗೆ ಅವಕಾಶನೇ ಕೊಟ್ಟಿಲ್ಲ, ನಮಗೆ ಯಾರಿಗೂ ಕೂಡ ಅವಕಾಶನೇ ಕೊಟ್ಟಿಲ್ಲ, ಈ ಬಾರಿ ನಮಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ರು. ಜೊತೆಗೆ ಯಾಕೆ ಅಂತ ಹೇಳಿದ್ರೆ, ನೋಡಿ ಈ ಬಾರಿ ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಗ್ಯಾರಂಟಿ ಹೌದು, ಬಟ್ ಅಲ್ಪಸಂಖ್ಯಾತ ಮತಗಳು ಕ್ರೋಢೀಕರಣ ಆಗಿದ್ದು, ಈಗ ಬೈ ಎಲೆಕ್ಷನಲ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳು ಕ್ರೋಢೀಕರಣ ಆಗಿದ್ದಕ್ಕೆ ಇಷ್ಟೆಲ್ಲ ಕಾಂಗ್ರೆಸ್ಗೆ ಈ ದೊಡ್ಡ ಇಮೇಜ್ ಮತ್ತು ದಿಗ್ವಿಜಯ ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ ಅಲ್ಪಸಂಖ್ಯಾತರಿಗೆ ನಮಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ ಅನ್ನೋದು ಕುತೂಹಲ ಇರುವಂಥದ್ದು. ಇದರ ಜೊತೆಗೆ BK ಹರಿಪ್ರಸಾದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. BK ಹರಿಪ್ರಸಾದ್ ಅವರು ಈ ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಗುರುತಿಸಿಕೊಂಡಿದ್ರು, ತುಂಬಾ ಈ AICC ಮಟ್ಟದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಗುರುತಿಸ್ಕೊಳ್ತಾ ಇದ್ರು. ಬಟ್ ಕಳೆದ 3-4 ವರ್ಷಗಳ ಹಿಂದೆ ರಾಜ್ಯ ರಾಜಕಾರಣಕ್ಕೆ ಬಂದರು. ಇವರು ಬಂದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಇವರು ಕೂಡ ಒಬ್ಬ CM ಆಕಾಂಕ್ಷಿ ಅಂತ ಪ್ರೆಟೆಂಡ್ ಮಾಡ್ತಾ ಇದ್ರು. ಆದರೆ ಯಾವಾಗ ರಾಜ್ಯದಲ್ಲಿ ಸರ್ಕಾರ ರಚನೆ ಆಯಿತೋ ಇವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲ. ಆದರೆ ಈ ಬಾರಿ ಸಂಪುಟಕ್ಕೆ ತೆಗೆದುಕೊಂಡಿಲ್ಲ. ಆ ಒಂದಿಷ್ಟು ಸಂದರ್ಭದಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಬಟ್ ಈ ಬಾರಿ ಏನಾದರೂ ಸಂಪುಟ ಪುನರ್ರಚನೆ ಆದರೆ ಮೊದಲ ಅವಕಾಶ BK ಹರಿಪ್ರಸಾದ್ ಅವರಿಗೆ ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು ಕಾದು ನೋಡಬೇಕಾಗುತ್ತೆ. ಇದಾದ ನಂತರ ಅನಿಲ್ ಚಿಕ್ಕಮಾಧವ್ ಅವರು ಕೂಡ HD ಕೋಟೆ STಗೆ ಬರುವಂಥದ್ದು. HD ಕೋಟೆ ಶಾಸಕರಾಗಿದ್ದು ಕೂಡ ಈ ಹಳೆ ಮೈಸೂರು ಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ
ಒಬ್ಬರಿಗೆ ಅವಕಾಶ ಕೊಡಬೇಕಂದ್ರೆ ಮತ್ತೊಬ್ಬರಿಗೆ ಗೇಟ್ ಪಾಸ್ ಅನ್ನ ಕೊಡಬೇಕಾಗಿರುವಂಥದ್ದು. ಈಗ ಎಸ್ ಟಿ ಸಮುದಾಯಕ್ಕೆ ಅಂತ ಸಂದರ್ಭದಲ್ಲಿ ಯಾರನ್ನ ಕೈ ಬಿಡ್ತಾರೆ? ಅನಿಲ್ ಚಿಕ್ಕಮಾದವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ನನಗೆ ಅವಕಾಶ ಕೊಡಿ, ನಾನು ಕೂಡ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತೀನಿ, ಜನಸೇವೆಯನ್ನ ಮಾಡ್ತೀನಿ ಅಂತ ಹೇಳಿ. ಬಟ್ ಅವ್ರಿಗೆ ಅವಕಾಶ ಸಿಗ್ತದಾ ಇಲ್ವಾ ಅಂತ ಹೇಳೋದು ಅದು ಡಿ ಕೆ ಶಿವಕುಮಾರ್ ಅವರ ಮೇಲೆ ನಿಂತಿರುತ್ತೆ. ಇನ್ನು ನಾಗೇಂದ್ರ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಬಾರಿ ಸಂಪುಟದಲ್ಲೂ ಕೂಡ ಇದ್ರು, ಸಚಿವರು ಕೂಡ ಆಗಿದ್ರು. ಆದ್ರೆ ಏನಾಯಿತು ಅಂತ ಹೇಳಿದ್ರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಿಕ್ಕಾಟ ಅವ್ರು ರಾಜೀನಾಮೆ ಕೊಟ್ಟಿದ್ದಾಯ್ತು. ಆದ್ರೆ ಮೊನ್ನೆ ಸಂಡೂರು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನ ಕೊಟ್ಟರು, ಮತ್ತೆ ಬಿ ನಾಗೇಂದ್ರ ಅವರು ಸಂಪುಟಕ್ಕೆ ಬರ್ತಾರೆ ಅಂತ ಹೇಳಿ. ಅಲ್ಲಿಗೆ ಸಂಪುಟ ಪುನರ್ರಚನೆ ಆದರೆ ಬಿ ನಾಗೇಂದ್ರ ಅವರಿಗೆ 100ಕ್ಕೆ 100 ಸಚಿವ ಸ್ಥಾನ ಮತ್ತೆ ಸಿಗುತ್ತೆ ಅಂತ ಆಗಿರುವಂಥದ್ದು. ಇನ್ನು ಇದಾದ ನಂತರ ವಿಜಯಾನಂದ ಕಾಶ್ಯಪ್ಪನವರು ಕೂಡ ಇರುವಂಥದ್ದು. ವಿಜಯಾನಂದ ಕಾಶ್ಯಪ್ಪನವರು ಅಂತ ಹೇಳಿದ್ರೆ ಈ ಪಂಚಮಸಾಲ ಲಿಂಗಾಯತರ ಮೀಸಲಾತಿ ಹೋರಾಟ ನಡೀತಲ್ವಾ, ಆ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿದ್ದು. ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯ ಅಧಿಕಾರದ ಅವಧಿಯಲ್ಲಿ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿದ್ದು, ಆ ಹೋರಾಟವನ್ನ ಸಂಘಟನೆ ಮಾಡಿದ್ದು ಇವರೇ. ಇದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಗೆದ್ದ ನಂತರ ಸಚಿವಾಕಾಂಕ್ಷಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಂದು ನರೇಟಿವಿಟಿಯನ್ನು ಸೆಟ್ ಮಾಡಿಕೊಟ್ರು ಬಿಜೆಪಿಯ ವಿರುದ್ಧ ಪಂಚಮಸಾಲಿ ಲಿಂಗಾಯತರಿಗೆ. ಅಂದರೆ ಬಿಜೆಪಿ ಮೀಸಲಾತಿ ಕೊಡಲಿಲ್ಲ ನೋಡಿ, ಈ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಒಂದಿಷ್ಟು ಲಿಂಗಾಯತ ಸಮುದಾಯವನ್ನು ಓಲೈಕೆ ಮಾಡಬೇಕು ಅಂತ ಹೇಳಿದ್ರೆ ಇವ್ರಿಗೂ ಕೂಡ ಅವಕಾಶವನ್ನು ಸಿಗಬೇಕಾಗಿದೆ ಅಂತ ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ವಿನಯ್ ಕುಲಕರ್ಣಿ ಅವರು ಧಾರವಾಡದಲ್ಲಿ ಅವರು ಎಲೆಕ್ಷನ್ಗೆ ಹೋಗಲೇ ಇಲ್ಲ, ಕ್ಯಾಂಪೇನ್ ಮಾಡಲೇ ಇಲ್ಲ, ಆದರೂ ಕೂಡ ಗೆದ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ಕೊಲೆ ಕೇಸ್ನಲ್ಲಿ ಧಾರವಾಡದಿಂದ ದೂರ ಇದ್ದಾರೆ, ಹೀಗಿದ್ರೂ ಕೂಡ ಗೆಲುವನ್ನು ಸಾಧಿಸಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಯಾಕೆ ವಿನಯ್ ಕುಲಕರ್ಣಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳಿದ್ರೆ, ಈಗ ನೋಡಿ ಕಾಂಗ್ರೆಸ್ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಇನ್ನು ರಾಜ್ಯದಾದ್ಯಂತ ಅಹಿಂದ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಈಗ ಖಾಲಿ ಇರುವಂಥದ್ದು ಕಾಂಗ್ರೆಸ್ಗೆ ಸ್ಪೇಸ್ ಇರುವಂಥದ್ದು ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೆಯಬೇಕಾಗಿದೆ. ಆ ಲಿಂಗಾಯತ ಸಮುದಾಯದ ಮತಗಳನ್ನು ಹೇಗೆ ಸೆಳೆಯೋದು ಅಂತ ಹೇಳಿದ್ರೆ ಒಂದು ಕಡೆ ವಿಜಯಾನಂದ ಕಾಶ್ಯಪ್ಪನವರಿದ್ದಾರೆ, ವಿನಯ್ ಕುಲಕರ್ಣಿ ಕೂಡ ಇರುವಂಥದ್ದು. ವಿನಯ್ ಕುಲಕರ್ಣಿ ಅವರು ಕೇವಲ ಸಚಿವ ಸ್ಥಾನವನ್ನು ಕೇಳ್ತಾ ಇಲ್ಲ, ಇದರ ಜೊತೆಗೆ ಅವರು ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೇಳ್ತಾ ಇರುವಂಥದ್ದು. ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನ ನಮಗೆ ಕೊಡಬೇಕು, ಲಿಂಗಾಯತರು ಕೊಡಬೇಕು, ನನಗಲ್ಲ ಲಿಂಗಾಯತರು ಕೊಡಿ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಒಂದು ಅವಕಾಶ ಇದೆ ಈಗ ಲಿಂಗಾಯತ ಮತಗಳನ್ನು ಕ್ರೋಢೀಕರಣ ಮಾಡೋಕ್ಕಾಗಿ, ಹೀಗಾಗಿ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಟಿ ರಘುಮೂರ್ತಿ ಅವರು ಚಳ್ಳಕೆರೆ, ಈ ಟಿ ರಘುಮೂರ್ತಿ ಅವರು ಕೂಡ ಯುವಕರಾಗಿರುವಂಥದ್ದು. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಕೋಟಾ ಇದೆ, ಸಿದ್ದರಾಮಯ್ಯನವರು ಕೋಟ, ಡಿ ಕೆ ಶಿವಕುಮಾರ್ ಅವರು ಕೋಟ, ಅದೇ ರೀತಿಯಾಗಿ ಖರ್ಗೆ ಅವರ ಕೋಟ ಅಂತ ಬಂದಂಥ ಸಂದರ್ಭದಲ್ಲಿ ಟಿ ರಘುಮೂರ್ತಿ ಅವರು ಬರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕೋಟಾದಲ್ಲಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಆಸುಪಾಸಲ್ಲೇ ಓಡಾಡ್ತಾ ಇರ್ತಾರೆ, ಹೀಗಾಗಿ ಅವ್ರಿಗೂ ಕೂಡ ಅವಕಾಶ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಇನ್ನು ಬಿ ಆರ್ ಪಾಟೀಲ್ ಆಳಂದ ಇವರು ಶಾಸಕರಾಗಿರುವಂಥದ್ದು, ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ. ಲಿಂಗಾಯತ ಸಮುದಾಯದ ನಾಯಕರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಕೂಡ ಪತ್ರವನ್ನು ಬರೆದಿದ್ದು ಆಯಿತು. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಈ ಬಾರಿ ಲಿಂಗಾಯತ ಸಮುದಾಯದ ಮತಗಳೂ ಬರ್ತಾ ಇದೆ, ಆ ಫ್ಲೋ ಇನ್ನೂ ಕೂಡ ಇರಬೇಕು ಅಂತ ಹೇಳಿದ್ರೆ ಹೆಚ್ಚೆಚ್ಚು ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ವಿ. ಇನ್ನು ಬಿ ಕೆ ಸಂಗಮೇಶ್ವರ್ ಇರುವಂಥದ್ದು, ಭದ್ರಾವತಿ ಅವರು ಆಗಿರುವಂಥದ್ದು, ಇನ್ನು ಅಜಯ್ ಸಿಂಗ್ ಜೇವರ್ಗಿ ಕೂಡ ಇದ್ದಾರೆ. ಬಿ ಕೆ ಸಂಗಮೇಶ್ವರ್ ಇದ್ರೂ ಕೂಡ ಭದ್ರಾವತಿಯಲ್ಲಿ, ಈ ಭದ್ರಾವತಿ ಭಾಗ ನಿಮಗೆ ಮಲೆನಾಡು ಭಾಗ ಬರುವ ಕಾರಣಕ್ಕಾಗಿ ಈ ಬಾರಿ ಕಾಂಗ್ರೆಸ್ ಒಂದಿಷ್ಟು ಕೆಲಸ ಆಗಿದೆ, ಕಾಂಗ್ರೆಸ್ನಿಂದ ಸಂಘಟನೆ ಆಗಿದೆ. ನಿಮಗೆ ಹಳೆ ಮೈಸೂರು ಭಾಗವನ್ನು ಹೊರತುಪಡಿಸಿ ಕರಾವಳಿ ಮಲೆನಾಡು ಅಂತ ಬಂದಂಥ ಸಂದರ್ಭದಲ್ಲಿ, ಕರಾವಳಿ ಮಲೆನಾಡು ಬಂದಂಥ ಸಂದರ್ಭದಲ್ಲಿ ಬಿಜೆಪಿಗೆ ಹೆಚ್ಚಿನ ಅವಕಾಶಗಳಿರುತ್ತೆ. ಬಟ್ ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ನೋಡಿ ಕಾಂಗ್ರೆಸ್ ಕೂಡ ವರ್ಕ್ ಮಾಡಿರುವಂಥದ್ದು, ಕಾಂಗ್ರೆಸ್ನ ಶಾಸಕರು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಒಂದಿಷ್ಟು ಅಲ್ಲಿ ಕೆಲಸ ಆಗಿದೆ. ನಂದು ತುಂಬ ವರ್ಷಗಳ ನಂತರ ನಾನು ಕೂಡ ಅಲ್ಲಿ ಒಂದು ಪಕ್ಷವನ್ನು ಗೆಲ್ಸ್ಕೊಂಡು ಬಂದಿದ್ದೀನಿ, ನನಗೆ ಅವಕಾಶವನ್ನು ಕೊಡಿ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಅಜಯ್ ಸಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ ಧರ್ಮ್ ಸಿಂಗ್ ಅವರ ಪುತ್ರ, ಇದ್ರ ಜೊತೆಗೆ ಖರ್ಗೆ ಅವರ ಕೋಟ ಕೂಡ ಇಲ್ಲಿ ಬರುವಂಥದ್ದು. ಅಜಯ್ ಸಿಂಗ್ ಅವರು ಆರಂಭದಲ್ಲೇ ಸಚಿವರಾಗಬೇಕಿತ್ತು, ಆದರೆ ಆಗಲಿಲ್ಲ. ಅದಾದ ನಂತರ ಅವರು ಅಸಮಾಧಾನಗೊಂಡಿದ್ದರು, ಒಂದಿಷ್ಟು ಸಮಾಧಾನ ಪಡಿಸುವಂತಹ ಕೆಲಸಗಳು ಕೂಡ ನಡೆದಿತ್ತು. ಈಗ ಪುನರ್ರಚನೆ ಆದರೆ ಅವರು ಕೂಡ 100ಕ್ಕೆ 100ರಷ್ಟು ಸಂಪುಟ ಸೇರುವ ಸಾಧ್ಯತೆ ಇರುವಂಥದ್ದು. ಇನ್ನು ತನ್ವೀರ್ ಸೇಠ್ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಹಿಂದೆ ಸಿಎಂ ಸಿದ್ದರಾಮಯ್ಯವರು 2013ರಲ್ಲಿ ಸಿದ್ದರಾಮಯ್ಯವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಮೈಸೂರು ಭಾಗದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವರು ಸಚಿವರಾಗಿದ್ದರು. ಅದಾದ ಬಳಿಕ ಮೈತ್ರಿ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ದರು. ಬಟ್ ಈ ಬಾರಿ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ರಹೀಂ ಖಾನ್ ಅವರು ಸಚಿವರಾಗಿದ್ದಾರೆ, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಚಿವರಾಗಿರುವಂಥದ್ದು. ಈ ಇಬ್ಬರನ್ನ ಹೊರತುಪಡಿಸಿ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಈಗ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದ್ರೆ ಅಥವಾ ಜಮೀರ್ ಅಹಮದ್ ಅವರಿಗೆ ಕೊಡಬೇಕು, ಅದು ಸಾಧ್ಯನೇ ಇಲ್ಲ. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇನ್ನು ರಹೀಂ ಖಾನ್ ಅವರಿಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಇಲ್ಲ. ಚನ್ನಪಟ್ಟಣದಲ್ಲಿ ವರ್ಕ್ ಆಗಿದೆ, ಗ್ರೌಂಡ್ ಲೆವೆಲ್ ಅಲ್ಲಿ ಕೂಡ ವರ್ಕ್ ಆಗಿರುವ ಕಾರಣಕ್ಕಾಗಿ
ಅವರು ಕೂಡ ಅವಕಾಶ ಸಿಗುವ ಸಾಧ್ಯತೆಗಳು ಕಡಿಮೆ ಇರುವಂಥದ್ದು. ಇದೆಲ್ಲ ರೇಸ್ನಲ್ಲಿರುವಂಥದ್ದು ಇಷ್ಟು ಮಂದಿ. ಇದು ನಿಜವಾಗ್ಲೂ ಕೂಡ ಆಗುತ್ತಾ ಇಲ್ವೋ ಅನ್ನೋದು ಕಾದು ನೋಡಬೇಕಾಗಿದೆ.